ಒಂದೊಂದು ಸರಿ ನನಗೆ ಇದಕ್ಕೆ ಪ್ರಭಾ ಅನಿಸ್ತೈತೆ. ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ವಾಕ್ಯ ಓದ್ತಾ ಇದ್ದೀನಿ. ಕೆಲವೊಂದು ಟೈಮ್ನಲ್ಲಿ ಭಕ್ತರಿಗೆ ಕಷ್ಟಗಳು ಬರ್ತಿರ್ತಾವೆ. ನೋಡ್ರಿ, ನೀವು ಆಲೋಚನೆ ಮಾಡಿರಿ. ವ್ಯತಿರೇಕವಾಗಿ ಕೆಟ್ಟದಾಗಿ ತಿರುಗ್ತಿರ್ತಾರ, ಪಾಪದಲ್ಲಿ ಇರ್ತಾರ. ಹೆಂಗೆ ಸಿಕ್ಕರೆ ಅವ್ರಿಗೆ ಇಚ್ಛಾನುಸಾರ ಜೀವಿಸಿರ್ತಾರ. ಅವ್ರು ಬೇಯಿಸಿರ್ತಾರೆ ನಮ್ಮ ಕಣ್ಣು ಮುಂದೆ, ಬೇಯಿಸಿರಂಗೆ ಕಾಣಿಸ್ತಿರ್ತಾರೆ. ನಮಗೇನಾಗ್ತಿರುತ್ತೆ ಹೇಳು? ಭಯಂಕರವಾದ ಒತ್ತಿಡಿ, ಭಯಂಕರವಾದ ಶ್ರಮ, ಭಯಂಕರವಾದ ವೇದನೆ, ಕಣ್ಣೀರು ಎಲ್ಲ ನಮ್ಮೆಲ್ಲೇ ಬಂದು ಬೀಳ್ತಿದ್ದಂಗೆ ಇರ್ತದೆ. ಎಷ್ಟು ಪ್ರಾರ್ಥನೆ ಮಾಡ್ಕೊಂತ, ದೇವ್ರಿಗೆ ಸನ್ನಿಧಾನ ಹಾಕಂತ, ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು, ದೇವ್ರ ನಾಮಕ್ಕೆ ಮಹಿಮಕರವಾಗಿರ್ಬೇಕು, ದೇವ್ರ ಚಿತ್ತ ನೆರವೇರಿಸ್ಬೇಕು, ದೇವರಿಗೆ ನಾವು ಸನ್ನಿಧರಾಗಿ ದೇವರು ಉದ್ದೇಶನೂ ನಮ್ಮ ಜೀವಿತದಲ್ಲಿ ನೆರವೇರ್ಬೇಕು, ನಮ್ಮ ಕುಟುಂಬದಲ್ಲಿ ನೆರವೇರ್ಬೇಕಂತ ನಾವು ನಡುಗಟ್ಕೊಂಡು ನಾವು ಓದ್ತಿರ್ತೀವಿ, ನಾವು ನಡೀತಿರ್ತೀವಿ. ಅವಾಗ ಏನಾಗ್ತವೆ ಹೇಳು? ಭಯಂಕರವಾದ ಶ್ರಮಗಳು, ಭಯಂಕರವಾದ ಕಠಿಣವಾದ ಶ್ರಮಗಳು. ಅವಾಗೇನು ಅನ್ಸುತ್ತೆ ಹೇಳು? ಪ್ರಭಾ, ಇವ್ರು ಎಷ್ಟು ಈ ಅನ್ಯರಾಗಿ ಇವ್ರು ಎಷ್ಟು ಬೇಯಿಸೋದಾರಲ್ಲ, ಇವರೆಲ್ಲ ಚೆನ್ನಾಗಿ ಕಾಣ್ತಾರಲ್ಲ, ನನಗೆ ಇದಕ್ಕೆ ಇದು. ಅದಕ್ಕೆ ಒಂದ್ಸರಿ ಯೇಸು ಸ್ವಾಮಿ ಒಂದು ಪ್ರಾಂತದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾನ. ಒಬ್ಬ ವ್ಯಕ್ತಿ ಬಂದು, ಲಾಜರನು ನಿನ್ನ ಪ್ರಿಯ ಸ್ನೇಹಿತನು, ನೀನು ಪ್ರೀತಿ ಮಾಡಿ ಅಲ್ಲ, ಭಾರಿ ಪ್ರೀತಿ ಮಾಡಿ ನಿನ್ನ ಲಾಜರ್ನ, ಅವನು ಅಸ್ವಸ್ಥನಾಗ್ಯದನಲ್ಲಿ, ರೋಗಿ ಆಗ್ಯದನಲ್ಲಿ ಅಂತ. ಯಾರು ರೋಗಿ ಆಗ್ಯದಾರ? ದೇವರು ಪ್ರೀತಿ ಮಾಡಿರುವಂಥವನು. ಯಾರು ಕಷ್ಟದಾಗದಾರ? ದೇವರು ಪ್ರೀತಿ ಮಾಡಿರುವಂಥವನು. ನಮಗೆ ಎದಕ್ಕೆ ಬರ್ತದೆ, ನನಗೆ ಎದಕ್ಕೆ ಬರ್ತದ್ರೆ ದೇವ್ರ ಪ್ರೀತಿ ಮಾಡೋರಿಗೆ ಬರ್ತದೆ ಅಂತ ಹೇಳ್ತಾವನ. ಆಮೇಲೆ ಅವಾಗ ಇವ್ರು ಹೇಳ್ತಾರ, ಮತ್ತೆ ನೀನು ಇಷ್ಟು ಪ್ರೀತಿ ಮಾಡಿಯಲ್ಲ, ಇಷ್ಟು ನೀನು ಅವನ್ನ ಇಷ್ಟಪಟ್ಟಿಯಲ್ಲ, ಮತ್ತೆ ನಿನ್ನ ಪ್ರೀತಿ ಮಾಡೋರಿಗೆ ಕಷ್ಟ ಬರುವುದಲ್ಲ. ನೀನು ಪ್ರೀತಿ ಮಾಡೋರಿಗೆ ಎಲ್ಲ ಸೌಕರ್ಯಗಳು ಇರಬೇಕು, ಎಲ್ಲ ಸಂತೋಷ ಇರ್ಬೇಕು, ಎಲ್ಲ ಆನಂದ ಇರ್ಬೇಕಲ್ಲ. ಮತ್ತೆ ನೀನು ಇಷ್ಟು ಪ್ರೀತಿ ಮಾಡೋನಿಗೆ ಕಷ್ಟ ಎದಕ್ಕೆ ಬಂದೈತೆ? ನೀನು ಇಷ್ಟು ಪ್ರೀತಿ ಮಾಡೋನಿಗೆ ಅನಾರೋಗ್ಯ ಸಮಸ್ಯೆ ಎದಕ್ಕೆ ಬಂದೈತೆ? ನೀನು ಇಷ್ಟು ಪ್ರೀತಿ ಮಾಡೋನಿಗೆ ಅವರು ಆ ಕುಟುಂಬದಲ್ಲಿ ಆ ವೇದನೆ ಎದಕ್ಕೆ ಬಂದೈತೆ? ಅವಾಗ ಏನಂತ ಗೊತ್ತಾ? ಅಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ. ಅವನು ಈ ರೋಗ ಅವನು ಸಹಾಯಕ್ಕಾಗಿ ಬಂದಿಲ್ಲ, ಅದು ದೇವ್ರ ಮಹಿಮೆಗಾಗಿ ಬಂದಿತ್ತಂತ. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಕೂಡ ಮಾತು ಹೇಳ್ತಾನ. ದೇವ್ರ ಮಕ್ಕಳಿಗೆ ಒಂದು ಶ್ರಮ, ಒಂದು ಆತಂಕಗಳು, ಒಂದು ವ್ಯತಿರೇಕ ಪರಿಸ್ಥಿತಿಗಳು, ಕಷ್ಟಗಳು ಬರ್ತದವಂದ್ರೆ ಅವೆಲ್ಲ ಕೂಡ ಒಂದು ದಿನ ದೇವ್ರ ಮಹಿಮೆಗಾಗಿ. ನಾವೇನು ಅನ್ಕೊಂತೀವಿ ಗೊತ್ತಾ? ಇವಾಗ ಅನುಭವಿಸ್ತಿರೋ ಪ್ರಾಬ್ಲಮ್ ಈ ಕ್ಷಣವೇ ನಮಗೆ ಸಾಲ್ವ್ ಆಗ್ಬೇಕು ಅನ್ಕೊಂತೀವಿ. ಇವಾಗೆ ತೆಗೆದುಬಿಡು ಪ್ರಭು, ಇವಾಗೆ ತೆಗೆದುಬಿಟ್ರೆ ನನಗೆ ಗೊತ್ತಾಗಬೇಕಲ್ಲ. ಇವಾಗ ನನಗೆ ಅನಿಸ್ತಿದ್ದು ಗೊತ್ತೊಂದ್ಸರಿ, ನನಗೇನೋ ಶ್ರಮ, ಏನೋ ಆಟಂಕಗಳು ಬಂದಾಗ ದೇವ ತೆಗೆದುಬಿಡು. ಇವಾಗ ನಾನು ಶ್ರಮ ಅನುಭವಿಸ್ತೇನೆ, ನಾನಿದೆ ಅಂದರೆ ಶತ್ರುಗಳು ನೋಡಿ ಅನ್ಕೊಂತಾರೆ, ನೋಡಿ ಶ್ರಮದಾಗದ, ನಾನು ಕನ್ನಡದಾಗದ ಅಂತೇಳಿ ಅನ್ಕೊಂತಾರಲ್ಲ. ಶ್ರಮ ಟಕ್ಕನಂಗೆ ತೆಗೆದುಬಿಟ್ರೆ ನಾನು ಅವಾಗ ಬೇಸ ನೋಡು, ದೇವ್ರು ನನ್ನ ತೆಗೆದಾರ, ದೇವ್ರು ನನಗೆ ಇದು ಮಾಡೋಣ ಅಂತ ನಾನು ಹೇಳ್ಬೋದಲ್ಲ. ಜಲ್ದಿ ತೆಗೆದುಬಿಟ್ರೆಗಿನ ಶತ್ರುಗಳ ಮುಂದೆ ನಾನು ಬೇಸು ಹೇಳ್ಬೋದಲ್ಲ, ನಾವು ಮಹಿಮೆ ಪಡಿಸ್ಬೋದಲ್ಲ. ಬೇಗನೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ ದೇವರು. ಯಾವಾಗ ಗೊತ್ತಾನ? ಅವನು ಸತ್ತು, ಅವ್ನು ರೋಗ ಬಂದು ಸತ್ತು, ಅವನು ತಗೊಂಡೋಗಿ ಸಮಾಧಿ ಮಾಡಿ 3 ದಿನ ಆಗಿ ಮತ್ತೆ 4 ದಿನಕ್ಕೆ ಬರ್ತಾನ. ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ ಅವಾಗೆ. ನಮಗೆ ಅನಿಸ್ತಿರ್ತದೆ, ಪ್ರಭಾ, ಈ ಕಷ್ಟಗಳು, ಈ ಶೋಧನೆಗಳು, ಈ ನಿಂದೆಗಳು, ಈ ಅವಮಾನಗಳು ನನ್ನ ಟೋಟಲ್ ಎಲ್ಲ ನನ್ನ ಪರಿಸ್ಥಿತಿನೇ ಎಲ್ಲ ಅಲ್ಲಕೊಲ್ಲ ಮಾಡೋಕಾಗುತ್ತೆ. ಹೆಂಗ ಪ್ರಭಾ ಇದು ಅಂತೇಳಿ ಎಷ್ಟು ಸಮಯ ಅವಾಗ ಬಾ ಅಂತ ಹೇಳ್ತಾರೆ, ಹೋಗೋಣ ಇವಾಗ ಲಾಜರ್ ತಗ ಅಂತೇಳಿ. ಲಾಜರ್ ತಗ ಹೋದ್ರೆ ಅವ್ರ ಅಕ್ಕೋರು ಬರ್ದಾರ. ಅವ್ರ ಅಕ್ಕೋರು ಬಂದು ಏನಂತಾರ, ಅಯ್ಯ ನೀನು ಇದಕ್ಕಿಂತ ಮುಂಚೆ ಬಂದಿದ್ರೆ ಬೇಸಿತ್ತಲ್ಲ, ನನ್ನ ತಮ್ಮ ಬದುಕ್ತಿದ್ದ. ಇವಾಗ ನೋಡು, ಊರೆಲ್ಲರೂ ಬಂದಾರ, ಪ್ರತಿಯೊಬ್ಬರು ಬಂದು ನಿಂತು, ಇವಾಗ ಆಯ್ತು ನಿನ್ನ ತಮ್ಮ ಸತ್ತೋಗನ ಓದಾರಿಸ್ತಾರೆ ನಮಗೆ ಬಂದು. ಅದೇ ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಿದ್ದಿಲ್ಲಲ್ಲ, ನೀನಿದ್ದಿದ್ರೆ ನಮ್ಮ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗ್ಬಿಡ್ತಿತ್ತಲ್ಲ, ನಾವು ಅನೇಕರ ಮುಂದೆ ನಾವು ಬೇಸಿರ್ತಿದ್ವಲ್ಲ. ದೇವ್ರೇನಂತ ಗೊತ್ತಾ? ಸರಿ, ಇವಾಗ ನೀನು ರೋಗ ಬಂದಾಗೆ ನಾನು ಬಂದಿದ್ರೆಗಿನ ನಾನು ಏನು ಮಾಡ್ತಿದ್ದೆ? ನಿಮ್ಮ ಮನೆಗೆ ಬರ್ತಿದ್ದೆ, ಸೀದಾ ಬಂದು ಏನು ಮಾಡ್ತಿದ್ದೆ? ಅವನು ಸ್ವಸ್ಥಪಡಿಸ್ತಿದ್ದೆ ಲಾಜರ್ನ. ಅವನು ಸ್ವಸ್ಥ ಆಗ್ತಿದ್ದ. ಅವಾಗ ಯಾರಿಗೆ ಗೊತ್ತಾಗ್ತಿತ್ತು? ನಿನಗೆ, ನಿಮ್ಮ ಅಕ್ಕಗ, ನಿಮ್ಮ ಮನೆಗೆ ಯಾರ್ತಾರ ಅವ್ರಿಗೆ ಗೊತ್ತಾಗ್ತದೆ. ಯಾಕಂದರೆ ನಾನು ಮನೆಗೆ ಬಂದು ಸ್ವಸ್ಥತೆ ಮಾಡಿ, ಅವ್ನಿಗೆ ಏನೋ ಜ್ವರ ಬಂದೈತೆ, ಏನೋ ಬಂದೈತೆ, ಪ್ರೇಯರ್ ಮಾಡಿ ನಾನು ಅವನು ಸ್ವಸ್ಥಪಡಿಸಿದ್ರು ಕೂಡ ನಿಮ್ಮ 4 ಜನಕ್ಕೆ ಗೊತ್ತಾಗ್ತಿತ್ತು. ಆದರೆ ಇವಾಗ ಅವ್ನು ಸತ್ತು ಸಮಾಧಾನಕ್ಕೆ ಅದನ್ನು కాబట్టి ಇವು 4 ದಿನ ಆಗುತ್ತಲ್ಲ, ಇವಾಗ ನಾನು ಅವನು ಎದ್ದಾಳಿಸಿ ನನಗೂ, ನಿನಗೆಲ್ಲ, ನಿನ್ನ ಕುಟುಂಬಕ್ಕೆಲ್ಲ, ನಿನ್ನ ಸುತ್ತಮುತ್ತಲಿಗೆಲ್ಲ, ನಿನ್ನ ಊರಿಗೆಲ್ಲ, ಸುತ್ತಮುತ್ತ ಪ್ರಾಂತಕ್ಕೆ ಗೊತ್ತಾಗುತ್ತೆ. ಆಮೇನ್, ಹಲ್ಲೆಲೂಯಾ. ನಿನ್ನ ಆ ರೀತಿ ಮಹಿಮೆ ಪಡಿಸ್ಬೇಕಂತೆಲ್ಲ ನಾನು ಅನ್ಕೊಂತೀನಿ. ಬೇಗನೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ನಾವು ಕೋರ್ಕೊಂಡಿವಿ ಅನ್ಕೋ, ಅದು ನಿನಗೆ ಇಷ್ಟೇ ಘನತೆ ಕೊಡುತ್ತೆ, ಅದು ನಿನಗೆ ಇಷ್ಟೇ ಸಾಕ್ಷಿ ಕೊಡುತ್ತೆ. ದೇವ್ರು ಏನನ್ಕಂತ ಗೊತ್ತಾ? ನೀನು ಇಷ್ಟೇ ಘನತೆ, ಇಷ್ಟೇ ಒಂದು ಸಾಕ್ಷಿ ನಿನಗೆ ಇರ್ಬೇಕಂತ ಅನ್ಕಂತಿಲ್ಲ ದೇವರು. ಏನನ್ಕಂತ ಗೊತ್ತಾ? ಈ ಸಾಕ್ಷಿ ನಾನು ಮಾಡೋ ಕಾರ್ಯ ನಿನ್ನ ಜೀವಿತದಲ್ಲಿ
ಇದು ಅನೇಕ ಪ್ರಾಂತಗಳು ಗೊತ್ತಾಗಬೇಕು. ಆಮೇನ್. ಅನೇಕ ಪ್ರದೇಶಗಳಿಗೆ ಗೊತ್ತಾಗಬೇಕು, ಅನೇಕ ಜನಾಂಗಗಳಿಗೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ಹಂಗೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಶ್ರಮ ಮಧ್ಯದಲ್ಲಿ ನಡೆಸ್ತಿರುವಾಗ ಓರ್ಪುಗಳಿಗೆ ನಾವು ಇರಬೇಕು. ಒಂದಿನ ದೇವರು ಖಚಿತವಾಗಿ ನನ್ನ ತರ್ತಾನ. ಹೆಂಗೆ ತರ್ತಾನಪ್ಪ ಅಂತ ಹೇಳಿದ್ರೆ, ಆ ತರೋ ಸಾಕ್ಷಿ ಹೆಂಗಿರ್ತದೆ ಅಂದರೆ ಅದು ಅರಳುತ್ತದೆ, ಭಯಂಕರವಾಗಿ ಅರಳುತ್ತದೆ, ಅದು ವಿಸ್ತಾರವಾಗಿ ಅರಳುತ್ತದೆ. ಅದು ನಾವು ಅನ್ಕೊಂತಿರ್ತೀವಿ ಇವೆಲ್ಲ ಆಗ್ತವ, ಇವೆಲ್ಲ ನಡೀತವ, ಇವೆಲ್ಲ ನಾವು ಕಷ್ಟ ಇಷ್ಟ ಅನುಭವಿಸೋರಿಗೆ ಗೊತ್ತಿರ್ತದೆ. ನೀವೇನು ಸೇವಕರು ನಿಂತು ಹೇಳ್ತೀರಿ, ನೀವೇನು ಬೋಧಕರು ಎಲ್ಲ ಅನುಭವಿಸೋರಿಗೆ ಗೊತ್ತಿರ್ತೈತೆ. ಅನುಭವಿಸೋರಿಗೆ ಆ ಕಷ್ಟ ಅನುಭವಿಸ್ತಿರ್ತ. ಹೌದು, ಅನುಭವಿಸೋರಿಗೆ ಗೊತ್ತಿರ್ತೈತೆ ಕಷ್ಟಗಳು. ಸೇವಕನೇನು ಅನುಭವಿಸೋದಿಲ್ಲ, ಅವನಿಗೇನು ಶೋಧನೆಗಳು ಇರೋದಿಲ್ಲ. ಪ್ರತಿ ವ್ಯಕ್ತಿಗೆ ಶೋಧನೆ ಇರ್ತದೆ, ಅದ್ರ ದೇವ್ರು ನಂಬಿಗಸ್ತನ. ಆಮೇನ್, ಹಲ್ಲೆಲೂಯಾ. ಅದು ತನ್ನ ಮಕ್ಕಳ ಕೈ ಬಿಡೋದೇ ಇಲ್ಲ. ತಾನು ಎದಕ್ಕೆ ನಡೆಸ್ತಾನಪ್ಪ ಅಂದರೆ, ಎದಕ್ಕೆ ಆ ಕಷ್ಟ ಮಾರ್ಗದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾನಂದರೆ, ಉನ್ನತ ಸ್ಥಾನಕ್ಕೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ, ಉನ್ನತ ಸ್ಥಾನಕ್ಕೆ ದೇವ್ರು ನಮ್ಮನ್ನು ಎಕ್ಸಕ್ಕೆ. ಅದಕ್ಕಾಗಿ ದೇವ್ರ ಆ ರೀತಿಯಾಗಿ ದೇವ್ರು ನಮ್ಮನ್ನು ನಡೆಸ್ತಾನೆ.